ರೆಡಾರ್ ಹೆಂಗ್ ಫಂಕ್ಷನ್ ಆಗುತ್ತೆ? ದೂರದಲ್ಲಿ ನಿಂತ್ಕೊಂಡು ಶತ್ರು ರೆಡಾರ್ನ ಜಾಮ್ ಮಾಡೋದು ಹೇಗೆ ಅಂತ. ರೆಡಾರ್ ಅಂದ್ರೆ ಮೈಕ್ರೋವೇವ್ ಅಂತೀರಿ. ವಿಲ್ ಬಿ ಮೂವಿಂಗ್ ಅಟ್ ಬಿಟ್ವೀನ್ 1 GHz to 10 GHz ಅದು ಸ್ಪೀಡು. ಅದರಲ್ಲಿ ಆ ವೇಗದೊಳಗೆ ನಾವು ಪಲ್ಸಸ್ ಬಿಡ್ತೀವಿ. ಪಲ್ಸ್ ಬಿಟ್ಟು ಆಕಾಶದೊಳಗೆ ಯಾವ್ದಾರ ಏರ್ ಕ್ರಾಫ್ಟ್ ಹೋಗ್ತಾ ಇದ್ರೆ ಪಲ್ಸ್ ಅದ್ರ ಮೇಲೆ ಹೋಗಿ ಇಂಪ್ಯಾಕ್ಟ್ ಆಗುತ್ತೆ. ಇಂಪ್ಯಾಕ್ಟ್ ಆದ್ಮೇಲೆ ಅದು ರಿಫ್ಲೆಕ್ಷನ್ ಬರುತ್ತೆ. ಯಾವುದೇ ಒಂದು ಹಾರ್ತಿರೋ ವಸ್ತು ಏರ್ ಕ್ರಾಫ್ಟ್ ರಿಫ್ಲೆಕ್ಷನ್ ನಮ್ಮ ರೆಡಾರ್ ನೋಡಬೇಕು ಅಂದ್ರೆ ಅದು ರಿಸೀವರ್ ಅಂತ ಇರುತ್ತೆ, ಅದಕ್ಕೆ ಬರುತ್ತೆ ಸಿಗ್ನಲ್. ಅದು ಬಂದಾಗ ಅದು ನಾನು ಯಾವಾಗ ಕಳಿಸಿದ್ದೀನಿ ಒಂದು ಪಲ್ಸ್ನ, ಅದು ಯಾವಾಗ ಬಂತು, ಸ್ಪೀಡ್ ಆಫ್ ಲೈಟ್ ವಿ ನೋ, ಎಷ್ಟು ಸೆಕೆಂಡ್ ತೊಗೊಂಡು ನೋಡಿದ್ರೆ ಆ ಯಾವ ದೂರದಲ್ಲಿದೆ ಅಂತ ಕ್ಯಾಲ್ಕುಲೇಟ್. 1 ಸಲ 2 ಸಲ 3 ಸಲ ನೋಡಿದ್ರೆ ಯಾವ ಸ್ಪೀಡಲ್ಲಿ ಬರುತ್ತೆ ಅಂತ ನೋಡೋದು. ಅದೇ ರಡಾರ್ ದೋಷ. ನಾವು ಈ ಥರ ಇರ್ಬೇಕಾದ್ರೆ ರಡಾರ್ ಸಿಗ್ನಲ್ ಬರುತ್ತೆ, ಇವಾಗ ಏನು ಅದು ರಿಫ್ಲೆಕ್ಷನ್ ಬರ್ತಿದೆ, ನಾವೇನೋ ಸುಮಾರು 5 GHz ತರಂಗಗಳು ಕಳಿಸಿ ಇಟ್ಕೊಳ್ಳಿ. ಅವ್ರಿಗೆ ಆ ಡೀಟೇಲ್ಸ್ ಎಲ್ಲ ನಮ್ಮ ಶತ್ರುಗಳು ಗೊತ್ತಾದ್ರೆ ಅವ್ರು ಅದನ್ನ ಜಾಮ್ ಮಾಡ್ತಾರೆ. ಅಂದ್ರೆ ಅದೇ ವೇವ್ ಲೆಂತ್ ಒಳಗೆ ಎಕ್ಸ್ಟ್ರಾ ಪಲ್ಸ್ ಶಕ್ತಿ ಹಾಕಿ ನಮ್ಮ ರಡಾರ್ ಆಂಟೆನಾಗೆ ತಲುಪೋ ಹಾಗೆ ಮಾಡಿಬಿಟ್ರೆ ಇವಾಗ ರಡಾರ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವಾಗ ನನಗೆ ಇದರ ಏರ್ಕ್ರಾಫ್ಟ್ ರಿಫ್ಲೆಕ್ಷನ್ ಬರ್ತಿದೆ, ಜಾಮರು ನನಗೆ ಪಲ್ಸ್ ಹಾಕಿದ್ರೆ ಅದು ಬರ್ತಿದೆ, ಎರಡು ಬಂದರೆ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ರಡಾರ್ ಶಕ್ತಿ ಸರಿಯಾಗಿ ಮಾಡೋಕ್ಕಾಗಲ್ಲ. ಅವಾಗ ಏನಾದ್ರೆ ರಡಾರ್ ಗಾಟ್ ಜಾಮ್ಡ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.